ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಬೆಳಗ್ಗೆ ನನ್ ಜೊತೆ ಬಾಯಿಗೆ ಬಂದಾಗ ಮಾತಾಡ್ದೆ ಅಲ್ವಾ ಭುಜಂಗ? ಈಗಿಡೀ ಮದ್ವೆ ಮನೇಲಿರೋರೆಲ್ಲ ನಿನ್ ಕಡೆ ಬೆರಳು ತೋರಿಸಿ ದುಡ್ಡು ಕೊಡೋಕೆ ಯೋಗ್ಯತೆ ಇಲ್ದಿರೋನು ಅಂತ ಮಾತಾಡ್ತಾರೆ. ನಂದನ್ ಸಹಾಯನ ಭುಜಂಗ ತಗೊಳ್ತಾನೋ ಇಲ್ವೋ, ಆದ್ರೆ ತಗೊಂಡ್ರು ಸೋತ್ ಹಾಗೇನೆ, ತಗೊಳ್ದೇ ಇದ್ರು ಸೋತ್ ಹಾಗೇನೆ. ದುಡ್ಡಿಲ್ಲ ಅಂದ್ಮೇಲೆ ಮಗ್ಳು ಮದ್ವೆ ಯಾಕೆ ಮಾಡ್ಬೇಕಿತ್ತು? ಶ್ರೀಮಂತ ಸಂಬಂಧ ಯಾಕೆ ಬಳಸ್ಬೇಕಿತ್ತು? ತಗೋ 20,000. ಬಡವ್ರ ಹೊಟ್ಟೆ ಮೇಲೆ ಹೊಡೆದಾಳ, ನಿನಗೆ ಒಳ್ಳೇದಾಗಿಲ್ಲ. ಏನ್ ಕರ್ಮ ಇದು? ನಮ್ಮಂತ ಕೋಟ್ಯಾಧೀಶರ ಸಂಬಂಧ ಬೇಕು ಇವ್ರಿಗೆ. ಅಡ್ಗೆಯವ್ರು ಕೊಡೋದಿಕ್ಕೆ ದುಡ್ಡೇ ಇಲ್ಲ ಇವ್ರ ಹತ್ರ. ಪದ್ಮಿನಿ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನಿನ್ ಜೊತೆ ಮಾತಾಡ್ಬೇಕು ಪದ್ಮಿನಿ. ನಾವಿಬ್ರು ಶಾಸ್ತ್ರಗಳನ್ನ ಪಾಲಿಸ್ಲೇಬೇಕು ನಂದನ್ ಅವ್ರೆ. ಪದ್ಮಿನಿ ಪ್ಲೀಸ್, ಇದು ತುಂಬಾ ಮುಖ್ಯವಾದ ವಿಷಯ. ನಂಗೂ ಇಲ್ಲೇ ನಡೀತಿದೆ ಅಂತ ಗೊತ್ತಾಯ್ತು. ಮಾವಂಗೆ ಹಣದ ತೊಂದರೆ ಆಗಿದೆ ತಾನೆ? ಹಂಗೇನಿಲ್ಲ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯ? ನಂಗೊತ್ತು, ನೀನು ನನ್ನ ಕಡೆ ತಿರುಗದೆ ಇರೋದು ಯಾವ ಶಾಸ್ತ್ರ ಪಾಲ್ಸಕ್ಕೂ ಅಲ್ಲ. ನಿಂಗೆ ಅಳು ಬರ್ತದೆ, ಅಳ್ತದೀಯ. ನನ್ನ ಕಡೆ ತಿರುಗ್ಬಿಟ್ರೆ ನನಗೂ ಅದು ಗೊತ್ತಾಗ್ಬಿಡುತ್ತೆ ಅಂತ ತಾನೆ? ಇಷ್ಟಕ್ಕೂ ಮಾವ ಯಾಕೆ ಇಷ್ಟು ಕಷ್ಟಪಡಬೇಕು? ನಾನಿಲ್ವಾ? ನನ್ನ ಹತ್ರನೂ ಸ್ವಾಭಿಮಾನ ತೋರಿಸೋವಂಥದ್ದೇನಿದೆ ಪದ್ಮಿನಿ? ನಾನು ದುಡ್ಡು ಕೊಡ್ತೀನಿ. ಮೊದಲನೇದಾಗಿ ನೀವು ತಿಳ್ಕೊಂಡಂಗೆ ದುಡ್ಡಿನ ಸಮಸ್ಯೆ ಏನೂ ಇಲ್ಲ. ಎರಡನೇದಾಗಿ ಸಮಸ್ಯೆ ಇದ್ರು ಅಪ್ಪಯ್ಯ ಯಾವುದೇ ಕಾರಣಕ್ಕೂ ಯಾರ ಸಹಾಯನೂ ಒಪ್ಕೊಳ್ಳೋಕ್ಕಿಲ್ಲ. ಇದೇನೆ ನೀವೇ ನೋಡಿದ್ರಲ್ಲ, ಅಮ್ಮಾಜಿನಂತವ ಮದ್ವೆ ಖರ್ಚಿಗೆ ಏನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿದ್ಮೇಕು ಅಪ್ಪಯ್ಯ ಏನಾದ್ರೂ ಸಹಾಯ ತಗೊಂಡ್ರ? ಇಲ್ವಲ್ಲ. ನನ್ನ ಅಪ್ಪಯ್ಯನ ಸ್ವಾಭಿಮಾನ ಎಂಥದ್ದು ಅಂತ 20 ವರ್ಷದಿಂದ ನೋಡ್ತಾ ಬಂದೀವ್ನಿ. ನೀವು ಅಂತ ಅಲ್ಲ, ಮನೆಯವರಾದ ನಮ್ಮ ಹತ್ರನು ಅಪ್ಪಯ್ಯ ಸ್ವಾಭಿಮಾನ ತೋರಿಸ್ತಾರೆ. ನಂದನ್ನವ್ರೆ, ನೀವೇನಾದ್ರೂ ಅಪ್ಪಯ್ಯನ ಹತ್ರ ಹೋಗಿ ಮಾವ ನಾನು ಸಹಾಯ ಮಾಡ್ತೀನಿ ಅಂತ ಕೇಳಿದ್ರೆ ಅಪ್ಪಯ್ಯ ನನ್ ಸೋತೋದೆ ಅಂತ ತುಂಬಾ ನೊಂದ್ಕೊಂತಾರೆ. ಪದ್ಮಿನಿ, ನಾನು ಸಹಾಯ ಮಾಡೋ ಸ್ಥಾನದಲ್ಲಿ ಇದ್ದೀನಿ. ಇಷ್ಟಕ್ಕೂ ಅದ್ರ ಹೆಸರು ಸಹಾಯ ಅಂತ ಆಗಲ್ಲ, ಕರ್ತವ್ಯ ಅಂತ ಆಗತ್ತೆ. ದೊಡ್ಡ ತಪ್ಪು ಮಾಡ್ಬಿಟ್ರಿ ನಂದನ್ನವ್ರೆ. ನೀವು ನನ್ನ ತೊಂಡ ಇಷ್ಟಪಡ್ಬಾರ್ದಾಗಿತ್ತು. ನಿಮ್ಮಂತಸ್ಟಿಗೆ ತಕ್ಕಂತ ಹುಡುಗಿನ ನೋಡಿ ಮದ್ವೆ ಆಗಿದ್ರೆ ಚೆನ್ನಾಗಿರ್ತಿದ್ರಿ. ನೋಡಿ, ನೀವು ನಿಮ್ ಮನೆಯವ್ರಿಗೆ ಮತ್ತೆ ನಿಮ್ ಸಂಬಂಧಿಕರಿಗೆಲ್ಲ ಸರಿಯಾದ ವ್ಯವಸ್ಥೆ ಇಲ್ಲ ಅನ್ಸ್ತೈತೆ. ಅದಕ್ಕೆ ನಿಮ್ಗೆ ನನ್ನ ಅಪ್ಪ ಹಿಂಗೆ ದುಡ್ಡಿನ ಸಮಸ್ಯೆ ಇರ್ಬೋದು ಅನ್ಸ್ತೈತಲ್ವಾ? ಆ ಥರ ಏನೂ ಇಲ್ಲ, ನಮ್ಗಿಲ್ಲೇನೂ ಕಡಿಮೆ ಆಗಿಲ್ಲ. ಇಷ್ಟಕ್ಕೂ ನನಗೆ ಈ ಅದ್ಧೂರಿ ಮದುವೆ, ಈ ಕಲ್ಯಾಣ ಮಂಟಪ ಇದ್ಯಾವುದೂ ಬೇಕು ಅಂತಿರಲಿಲ್ಲ. ನಮ್ಮಿಬ್ಬರು ಮನೆಯವ್ರ ಸಮ್ಮುಖದಲ್ಲಿ ನಿನಗೆ ತಾಳಿ ಕಟ್ಟೋದಷ್ಟೇ ನನ್ನ ಆಸೆ. ಆದ್ರೇನು ಮಾಡೋದು, ಮದುವೆ ಅಂದಮೇಲೆ ಎರಡು ಕುಟುಂಬದವ್ರ ಅಭಿಪ್ರಾಯ ಮುಖ್ಯ ಆಗತ್ತೆ. ಇರಲಿ, ನನ್ನ ಮಾವ ಸೋಲಕ್ಕೆ ನಾನು ಬಿಡೋದು. ನಿಮ್ಮ ಹತ್ರ ನನ್ನ ಅಪ್ಪ ಹಿಂಗೆ ಸಹಾಯ ಮಾಡಿ ಅಂತ ಕೇಳಕ್ಕೂ ಭಯ ಬರ್ತಿಲ್ಲ. ನನ್ನ ಹತ್ರ ಅಪ್ಪ ಹಿಂಗೆ ದುಡ್ಡು ಕೊಡೋ ಶಕ್ತಿ ಇದ್ದಿದ್ರೆ ಅದನ್ನ ಕೊಟ್ಟು ಎಲ್ರು ಎದುರುಗಡೆ ತಲೆ ಎತ್ತುವಂಗ್ ಮಾಡ್ತಿದ್ದೆ. ಆದ್ರೆ
ಭುಜಂಗಣ, ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ನೀವು ಪೇಮೆಂಟ್ನ ಸೆಟ್ಲ್ ಮಾಡೋವರೆಗೂ ನಾವು ಕೆಲಸ ಮಾಡೋದಿಲ್ಲ ಅಂತ ಕೂತಿದ್ದಾರೆ. ಇದು ಒಂದಕ್ಕೊಂದು ಲಿಂಕು. ಅಡಿಗೆ ಒಂದು ಜಗಳ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಶಾಮಿಯಾನದವನು ಚೇರ್ನ ಎತ್ತಾಕೊಂಡು ವ್ಯಾನಲ್ಲಿ ತುಂಬಿದ್ದಾನೆ. ಜನ್ರೇಟರ್ನು ನಮ್ಮ ಮಾತೇ ಕೇಳ್ತಾ ಇಲ್ಲ ಭುಜಂಗಣ. ಅಯ್ಯೋ ನೀವು ಹಿಂಗೆ ಅಂದ್ಬಿಟ್ರೆ ನನ್ನ ಮಗಳು ಮದುವೆ ನಿಂತೋತದೆ. ಇದು ನನ್ನ ಮಗಳು ಜೀವನದ ಪ್ರಶ್ನೆ. ನೋಡಿ, ನಮ್ಮದು ಜೀವನನೇ ಸ್ವಾಮಿ. ನಮಗೂ ಮನೆ ಮಠ ಸಂಸಾರ ಎಲ್ಲ ಇದೆ. ಜಾಸ್ತಿ ಮಾತಬೇಡ. ನಮ್ಮ ಪೇಮೆಂಟ್ನ ಈಗಲೇ ಕೊಡಿ. ನೋಡಿ, ಸ್ವಲ್ಪ ಕಮ್ಮಿ ಐತೆ ಹಣ, ಹಂಗಂತ ದುಡ್ಡೇ ಇಲ್ಲ ಅಂತ ಅಲ್ಲ. ನಾಳೆ ಅಷ್ಟರಲ್ಲೆಲ್ಲ ವ್ಯವಸ್ಥೆ ಆಗ್ತದೆ. ದಯವಿಟ್ಟು ಅಲ್ಲಿಗಂಟ ಟೈಮ್ ಕೊಡಿ ಪ್ಲೀಸ್. ನೋಡಿ, ಅಮ್ಮಾಜಿಯವರಂತ ದೊಡ್ಡ ಸಂಬಂಧ ಮಾಡಿ ದುಡ್ಡಿಲ್ಲ ಅಂದರೆ ಹೇಗೆ? ಹಣ ಎಲ್ಲ ಮುಗಿದ ಮೇಲೆ ನೀವು ಕೈ ಎತ್ತಲ್ಲ ಅಂತ ಏನು ಗ್ಯಾರಂಟಿ? ಅಯ್ಯೋ, ಹಂಗೆಲ್ಲ ಹೇಳ್ಬೇಡಿ ಅಣ್ಣ. ನಾವಂತ ಜನ ಅಲ್ಲ. ನಮ್ಮ ಮರ್ಯಾದೆ ನಿಮ್ಮ ಕೈನಾಗೈತೆ. ಸ್ವಲ್ಪ ಯೋಚನೆ ಮಾಡಿ. ನಾಳೆವರೆಗೂ ಟೈಮ್ ಕೊಡಪ್ಪ. ನೋಡು, ₹1 ಇಟ್ಕೊಳ್ಳೋಕ್ಕಿಲ್ಲ. ದಯವಿಟ್ಟು ಒಪ್ಕೊಳಪ್ಪ. ನೆಂಟ್ರಿಷ್ಟಲ್ಲ ಬಂದವರ ಕಣಪ್ಪ. ನೀನು ಮಂಟಪಕ್ಕೆ ಎತ್ಕೊಂಡು ಶಾಮ್ಯಾನ ಎತ್ತಾಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಏನು ಉತ್ತರ ಕೊಡಲಿ ನಾನು? ಹೇಳು. ನೀವು ಪುಕ್ಸಟ್ಟೆ ಕೆಲಸ ಮಾಡೋದ ಕೇಳ್ತಾ ಇಲ್ಲಪ್ಪ, ಸಮಯ ಕೊಡುವಂತ ಕೇಳ್ತಾ ಇದ್ದೀವಿ. ಒಪ್ಕೊಳಪ್ಪ. ಸರಿ ಭುಜಂಗಣ್ಣ, ನಾನು ಎಲ್ಲರ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ಆದರೆ ನಾಳೆ ಸಂಜೆವರೆಗೂ ನಾನು ಕಾಯೋದಿಲ್ಲ. ಇವತ್ತು ರಾತ್ರಿ 9 ಗಂಟೆವರೆಗೂ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಿಮ್ಮ ಬಾಕಿನ ನಾವು ಚಿಕ್ತಾ ಮಾಡಬೇಕು. ಇಲ್ಲಾಂದರೆ ನಾನು ಎಲ್ಲ ಸಾಮಾನು ಎತ್ತಾಕೊಂಡು ಹೋಗ್ತೀನಿ. ಆಮೇಲೆ ಮದುವೆ ನಿಂತೋಯ್ತು ಅಂತ ನನ್ನನ್ನು ಬ್ಲೇಮ್ ಮಾಡಬೇಡಿ. ಅಲ್ಲ, ನಾಳೆ ಗಂಟ ಮತ್ತೆ ನಾಳೆ ಅಂತ ಹೇಳಬೇಡಿ. ಮಾತು ಅಂದ್ರೆ ಮಾತು. 9 ಗಂಟೆವರೆಗೂ ಟೈಮ್ ಕೊಟ್ಟಿದ್ದೀನಿ. ಅಷ್ಟರಲ್ಲಿ ಪೇಮೆಂಟ್ನ ಸೆಟ್ಲ್ ಮಾಡಿ. ನಾನು ಇಷ್ಟೊತ್ತವರೆಗೂ ಟೈಮ್ ಕೊಟ್ಟಿದ್ದೀನಿ ಅಂದರೆ ಅಮ್ಮಾಜಿಯವ್ರ ಮುಖ ನೋಡಿಕೊಂಡು ಟೈಮ್ ಕೊಟ್ಟಿದ್ದೀನಿ ಅಂತ ಅರ್ಥ. ನೋಡಿ, 9 ಗಂಟೆ ಮರಿಬೇಡಿ. ಅತ್ಯವ, ಈಗ ಅಪ್ಪಯ್ಯ ಹೆಂಗ್ 4 ಲಕ್ಷ ಹೊಂದಿಸ್ತಾರತ್ಯವ? ಗೊತ್ತಿಲ್ಲ ಕಣವ. ಅದ್ಯಾವ್ರೆ ನಮಗ್ ದಾರಿ ತೋರಿಸ್ಬೇಕು. ಅಯ್ಯಯ್ಯೋ, ಅದ್ಯಾವ್ರನ್ನ ನೆನ್ಪಿಸ್ಕೊಂಡ್ರೆ ಈ ರಾಕ್ಷಸ ಯಾಕೆ ಫೋನ್ ಮಾಡ್ತಾವನೆ? ಇವ್ನ್ ಜಾಸ್ತಿ ತಲೆ ತಿಂತಾನತ್ಯವ. ನಾನಂತೂ ಮಾತಾಡಕ್ಕಿಲ್ಲ. ಇವ್ನ್ಗೆ ಇವಾಗ ಸರಿಯಾಗಿ ಹೋಗ್ದು ಉಪ್ಪಿನಕಾಯಿ ಹಾಕ್ತೀನಿ. ಹೇಳಿದ್ರೆ ಅರ್ಥ ಮಾಡ್ಕೊಳಕಿಲ್ಲ ಅಂತಾನೆ. ನೋಡಿ ಇವಾಗ ಅತ್ಯವ ನಿನ್ ಇರೋಕ ಹೋಸಿ. ಅಲೋ, ನಿಂಗೇನ್ ಬುದ್ಧಿ ಇಲ್ವೇನಯ್ಯ? ಯೋಡ್ಕೀತ ಅಂತ ಹೇಳೋದು, ನಮಗ್ ಕಾಟ ಕೊಡ್ಬೇಡ ಅಂತ ಹೇಳ್ಬಿಟ್ಟು ಅರ್ಥ ಆಗಕ್ಕಿಲ್ವಾ ನಿನ್ಗೆ? ನೀನೇನ್ ಹೊಟ್ಟೆಗೆ ಅನ್ನ ತಿಂತೀಯಾ ಇಲ್ಲ ಮಣ್ಣು ತಿಂತೀಯಾ? ನಮ್ ತಂಟೆಗ್ ಬರ್ಬೇಡ ಅಂತ ಹೇಳಿ ನಂಗಂತೂ ಸಾಕಾಗೋಯ್ತು. ಯಾವತ್ತಿಲ್ಲ ಗೊತ್ತಿಲ್ಲ ಫೋನ್ ಮಾಡ್ಬಿಡ್ತೀಯ. ಏನ್ ನೀನಂದ್ರೆ ಎದ್ರುಕೊಂಡು ಗರ್ಗಡ ಅಂತ ನಡ್ಕೊಂಡು ನೀನ್ ಹೇಳ್ದಂಗೆಲ್ಲ ಕೇಳ್ತೀವಿ ಅನ್ಕೊಂಡಿದೀಯಾ? ಅವೆಲ್ಲ ಆಗಾಗಿಲ್ಲ ಕಣಯ್ಯ. ಅದೇನ್ ನಮಸ್ಕಾರ ಊರ್ವಶಿ ಅವ್ರಿಗೆ. ಅದೇನೋ ಫೋನಲ್ಲಿ ಬೈತಾ ಇದ್ರಲ್ಲ, ಹೊಟ್ಟೆಗೆ ಅನ್ನ ತಿಂತೀಯೋ ಮಣ್ಣು ತಿಂತೀಯೋ ಅಂತ. ನಿಜವಾಗ್ಲೂ ಇಷ್ಟು ದಿನ ಮಣ್ಣೆ ತಿಂತಾ ಇದ್ದೆ. ಆದರೆ ಇವತ್ತು ಪದ್ಮಿನಿ ಮದುವೆಲಿ ಅನ್ನ ತಿನ್ನೋಣ ಅಂತ ಬಂದಿ. ಅಂದಾಗೆ ಭುಜಂಗೋರ್ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಇವತ್ತು ಪದ್ಮಿನಿ ಮದುವೆ ಅಲ್ವಾ, ಮದುವೆಗೆ ಬಂದು ವಿಶ್ ಮಾಡೋಣ ಅಂತ ಇಲ್ಲಿದ್ದೀನಿ. ನನ್ ಕ್ವಾಪ್ದಾಗ ಏನೇನೋ ಬೈದ್ಬಿಟ್ಟೆ. ನೀನ್ ಇಲ್ಲಿಂದ ಹೊಂಟ್ಬಿಡು. ಯಾರಾದ್ರೂ ನೋಡಿದ್ರೆ ಕಷ್ಟ. ಮದುವೆಗೆ ಬಂದವನ್ನ ಹೋಗು ಅಂತ ಹೇಳ್ತಿದ್ದೀರಲ್ಲ, ಎಷ್ಟು ಸರಿ ನೀವೇ ಹೇಳಿ. ಮದುವೆಗೆ ಬಂದಿದ್ದೀನಿ, ಪದ್ಮಿನಿನ ನೋಡಿದೆ, ಭುಜಂಗೋರ್ನ ಮಾತಾಡಿಸ್ದೆ, ಮದುಮಗುನ ಮಾತಾಡಿಸಿ ಅವನಿಗೆ ವಿಶ್ ಮಾಡಿ ಗಿಫ್ಟ್ ಕೊಡದೆ ಅದು ಹೇಗೆ ಹೋಗೋದಕ್ಕೆ ಸಾಧ್ಯ? ಹೋಗಲ್ಲ. ಯಾಕೆ ಹಿಂಗ್ ಮಾಡ್ತಾ ಇದೀಯಾ? ಪತ್ನಿನ ಜೀವನ ಹಾಳು ಮಾಡ್ಬೇಕು ಅನ್ಕೊಂಡಿದೀಯಾ? ಸೂಕೆ ಹೊಂಟ್ಬಿಡು. ಈಗ ಪದ್ಮಿನಿನ ನೀವೇ ಕರಿತೀರಾ ಅಥವಾ ನಾನೇ ಒಳಗೆ ಹೋಗ್ಲಾ? ಬೇಡ, ನಾನೇ ಕರ್ಕೊಂಡ್ಬರ್ತೀನಿ. ಏಟೋದಾಯ್ತ್ರಿ? 8 9 ಗಂಟೆ ಒಳಗಡೆ ಹೆಂಗ್ರಿ ದುಡ್ಡು ಹಾಕ್ಸ್ತೀರಾ? ಆಟೋನ್ ಜನ ನೆಂಟ್ರು ಬಂದವ್ರೆ. ಅವ್ರ ಮುಂದೆ ಎಲ್ಲ ಹೆಂಗ್ರಿ ತಲೆ ಎತ್ಕೊಂಡ್ ತಿರ್ಗೋದು? ಮದ್ವೆ ಹೆಂಗ್ ನಡೀತಾ ಇತ್ತಣ್ಣ? ನೀ ಅಳಬೇಡ ಕಣವ. ಇನ್ನೇನಣ್ಣ, ನೆನ್ನೆ ಇನ್ನು ಅಪ್ಪಾಜಿ ಹೇಳೋರೆ ನಾವೇ ಖರ್ಚು ಹಾಕಂತೀವಿ ಅಂತ. ಅದಕ್ಕೂ ನಾವ್ ಒಪ್ಲಿಲ್ಲ, ತಪ್ಪು ಮಾಡ್ಬಿಟ್ವಿ. ಅಂದ್ರೆ ನಿನ್ನ ಮಾತಿನ ಅರ್ಥ ಇದೆ, ನಾನು ಅವ್ರ ದುಡ್ಡಿಗೋಸ್ಕರ ನನ್ನ ಸ್ವಾಭಿಮಾನ ಮಾರ್ಕೋಬೇಕಾಗಿತ್ತ? ಅಯ್ಯೋ, ಯಾಕ್ರಿ ಹಂಗಂತೀರಾ? ಅಲ್ಲ,
ಅವ್ರ ಅರ್ಧ ನಾವರ್ಧ ಹಾಕ್ ಮದ್ವೆ ಮಾಡಿದ್ರೆ ಆಗ್ತಿರ್ಲಿಲ್ವಾ? ನಾನು ಬದುಕಿವ್ನಿ. ಸತ್ತಿಲ್ಲ ಹಂಗಲ್ಲ ಕಳ್ಳು ಭುಜಂಗ. ಇನ್ನೇಂಗಪ್ಪ ಟೇಮ್ ಇಲ್ಲ ಕಣೋ. 9 ಗಂಟೆ ಒಳಗೆ 4 ಲಕ್ಷ ವಂಚಬೇಕು ಅಂದ್ರೆ ಏನಾರ ಪವಾಡ ನಡಿಬೇಕು. ಅದೇನ್ ಮಾಡ್ತೀಯ ನೋಡು. ಇದ್ರೆ ಮದುವೆ ನಿಂತು ಆಯ್ತದೆ. ಯಾವುದೇ ಕಾರಣಕ್ಕೂ ಮದುವೆ ಇಲ್ಲ ಹಂಗೆ. ಮದುವೆ ನಡೀಲೇಬೇಕು. ಹಂಗೆ ನನ್ನ ಸ್ವಾಭಿಮಾನ ಸೋಲ್ಬಾರ್ದು. ವಾವ್ 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 ಪದ್ಮಿನಿ, ಮದುವೆ ಹೆಣ್ಣಿನ ಕಳೆ ತುಂಬಿ ತುಳುಕ್ತಾ ಇದೆ. ಕಳೆ ತುಂಬಿರೋ ಹುಡುಗಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ? ಏನ್ ಮಾತಾಡ್ತಿದ್ದೀರಾ ನೀವು? ಮತ್ತೆ ಡ್ಯಾನ್ಸ್ಗೆ ಒಪ್ಕೋ ಅಂತ ಏನಾದ್ರೂ ಹೇಳಕ್ ಬಂದಿದ್ರೆ ಸುಮ್ಕೆ ನಿಮ್ ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ, ಹೊರಟೋಗಿ. ಪದ್ಮಿನಿ, ನಿನಗೆ ಯಾಕೆ ಇಷ್ಟೊಂದು ಹಠ? ಹಾ, ನಿನ್ಗೆ ಎಷ್ಟೊಂದು ಟ್ಯಾಲೆಂಟ್ ಇದೆ ಗೊತ್ತಾ? ನೀನು ಆ ಟ್ಯಾಲೆಂಟ್ನೆಲ್ಲ ಕಸ ಮಾಡ್ತಾ ಇದೀಯ. ಆದ್ರೆ ನಾನು ಆ ಟ್ಯಾಲೆಂಟ್ಗೆ ತುಂಬಾ ಗೌರವ ಕೊಡ್ತೀನಿ, ಬೆಲೆ ಕಟ್ತಾ ಇದ್ದೀನಿ, ಅವಕಾಶ ಕೊಡ್ತಾ ಇದ್ದೀನಿ. ಈ ಚಾನ್ಸನ್ ಬೇಡ ಅನ್ಬೇಡ. ನೋಡಿ, ನಾನ್ ಡ್ಯಾನ್ಸ್ ಮಾಡಕ್ಕಿಲ್ಲ ಅಂತ ನಿರ್ಧಾರ ಮಾಡಾಗೈತೆ. ನಮ್ಮನೇಲಾಗ್ಲಿ ನನ್ ಗಂಡದ ಮನೇಲಾಗ್ಲಿ ಇದಕ್ಕೆಲ್ಲ ಬೆಂಬಲ ಇಲ್ಲ. ಸುಮ್ಕೆ ನನ್ ಜೀವನನ ಹಾಳು ಮಾಡ್ಬೇಡಿ, ಹೊರಟೋಗಿ. ಪದ್ಮಿನಿ, ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾರಿಗೂ ಸಿಗದೆ ಇರೋಂಥ ಅವಕಾಶ ನಿನಗೆ ಸಿಕ್ಕಿದೆ. ದಯವಿಟ್ಟು ಬೇಡ ಅಂತ ಹೇಳ್ಬೇಡ. ನೋಡು, ಇದೊಂದು ಶೋ ಅಟೆಂಡ್ ಮಾಡು ಸಾಕು. ನಿನ್ ಸ್ಟಾರೇ ಚೇಂಜ್ ಆಗುತ್ತೆ, ನೀನ್ ಬೇರೆ ಲೆವೆಲ್ಗೆ ಬೆಳಿತೀಯಾ. ಈಗ ನನ್ ಮದ್ವೆ ನಡೀತೈತೆ, ಈಗ ಬಂದ್ ಆಡೋ ಮಾತಾ ಇದು? ದಯವಿಟ್ಟು ನನ್ ಜೀವನನ ಹಾಳು ಮಾಡ್ಬೇಡಿ, ಹೊರಟೋಗಿ. ನಾನು ನಿನ್ ಜೀವನ ಹಾಳು ಮಾಡ್ತಾ ಇದ್ದೀನಿ ಅಲ್ವಾ? ನಾನು ನಿನ್ ಜೀವನನ ಉದ್ಧಾರ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ನೀನ್ ನೋಡಿದ್ರೆ ಮದ್ವೆ ಆಗಿ ಮಗು ಮಾಡ್ಕೊಂಡು ಮಕ್ಳನ್ನ ಆಡಿಸ್ಕೊಂಡು ಅಡಿಗೆ ಮಾಡ್ಕೊಂಡಿರ್ತೀನಿ, ಅದೇ ದೊಡ್ಡ ಸಾಧನೆ ಅಂತ ಹೇಳ್ತಿದ್ಯಾ. ನೋಡು, ಇದೊಂದು ಶೋನ ನೀನು ಅಟೆಂಡ್ ಮಾಡಿದ್ರೆ ಹೆಸರು ಬರುತ್ತೆ, ಹಣ ಬರುತ್ತೆ. ಓಕೆ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಸರಿ, ಸುಮ್ಮನೆ ಬರಬೇಡ. ನಾನು ನಿನಗೆ ದುಡ್ಡು ಕೊಡ್ತೀನಿ. ಎಷ್ಟು ಬೇಕು ಹೇಳು? 1 ಲಕ್ಷ ಕಡಿಮೆ ಆಯ್ತಾ? 2 ಲಕ್ಷ? 3? 3.5? ನೀನು ಎಷ್ಟು ಕೇಳಿದ್ರು ನಾನು ಕೊಡ್ತೀನಿ ಪದ್ಮಿನಿ. ಕಮಾನ್, ಎಷ್ಟು ಬೇಕು ಹೇಳು? 4 ಲಕ್ಷ.